ದಂತ ಪರಿಶೋಭಿಸುವ ಭೌಮ ತೊಟಿಲ ವರ್ತನ ನಂಬ ಜಲನಿಧಿಯ ಪಕ್ಕ ಮದೋನ್ಮತ್ತ ಸುಪ್ರದಿಯೋಗಿ ಮೂತ ದಂತ ಗುಡಿ ಗುಡಿಗೆಂದು ಅಂಬರಕ್ಕೆ ಹಾರಿ ಕುಂಬಿಯನ್ನು ಬಿರುವಂತ ಬೊಬ್ಬೆಯನ್ನು ಹಿಡಿದು ಬ್ರಹ್ಮಾಂಡ ಎಂಬ ಬಾಂಡವ ಬಾಯಿತೆಂದು ಭಾಗವಾಯಿತು. ಮಾನವ ದೇವ ಎಲ್ಲ ಕೋಪಾಗ್ನಿಯ ತಳ್ಳೂರಿಗೆ ಜಪ್ತಾಂಬುದಿಯು ಜಲವು ಚಳಮಳೆನು ಕುದಿತ ಜಲಾಚಯಗಳು ಅತಿ ಸಂಭ್ರಮಯುಕ್ತನಾಗಿ ಭಯವಿಲ್ಲದೆ ಎನ್ನ ಮುಂಭಾಗದೊಳು ನಿಂತು ಮಾತನಾಡಿಸುವುದಕ್ಕೆ ನೀನು ದಾರೋ ನರಾಕಳಿ. ಓ ದೇವ, ನಾವು ದಾರಂದರೆ ಲಂಚ ತಿನ್ನುವನ ಲಂಚ ದ್ರೋಹಿ, ಲಂಚ ಬೇಡುವನ ಬೀದಿ ನಾಯಿ, ಲಂಚ ಕೊಟ್ಟು ಕೊಟ್ಟು ಬಿಡುವರ ಬಾಯಿ ಬಾಯಿ, ಬಳ್ಳಾರಿ ಬದನೆಕಾಯಿ, ಕುಡಿದಿನಿ ಕುಂಬಳೆಕಾಯಿ, ಕಾರೆಕಾಯಿ, ನೆಲ್ಲಾಪುರ ನೆಲ್ಲಿಕಾಯಿ. ನಾನು ಈ ವೇಷಕ್ಕೆ ಹೊಡೆದಿರುವನು ಸಣ್ಣದೊಂದು ತೆಂಗಿನಕಾಯಿ, ದೊಡ್ಡದೊಂದು ಕುಂಬಳೆಕಾಯಿ. ಎಷ್ಟು ಕಾಯಿಗಳನ್ನು ಹೊಡೆದರೆ ಅರ್ಪಿತ ಮಾಡಿಕೊಳ್ಳಲು ನಮ್ಮಮ್ಮ ದುರ್ಗಮ್ಮ ತಾಯಿ. ದೇವ ಅಗಸೆಗೆ ಬುಟ್ಟೆ ಕಲ್ಲವಾಸ, ನಾನು ಸಂಸಾರ ದಾಸ. ಆ ಮೂಲೆಯಲ್ಲಿ ನಿಂತುಕೊಂಡಿರುವ ನಮ್ಮ ಸ್ವಾಧರ್ಮವನೆಂಬ ಅರಸ. ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತ. ಬಳಿರೋಯಲೈ ಸಾರಥಿಯನ್ನ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಚಂಡ ಪ್ರಚಂಡ ಭುಜಬಲ ದಂಡೈ ಭೂಮಂಡಲದ ಮಂಡಲಾಧಿಪನ ಕಡೆಯಿಂದ ಕಪ್ಪಂ ಕೈಗೊಂಡ ಬಳಿರ ಕಂಗಣದೋಳು ಮುಂಗೊಂಡು ಅಂಡಲಿ ಬರುವ ಹರಿಭಟರ ಮೇಘಮಂಡಲಕ್ಕೆ ಮಾರುತ್ತಲೆಂತೆ ಬೆರೆಯೋ ಮಹಾಪ್ರಚಂಡ. ಎಲ್ಲ ಸಾರಥಿ ಭೂಮಿ ಮಸ್ತಕ ಮಳಿ ಕರುಣ ಶಸ್ತ್ರಾಧಿತರೊಡನೆ ಶಿಸ್ತಿನಿಂದ ಬರೆಯುವ ಹಸ್ತಿನಾವತಿಯ ಪ್ರಸಿದ್ಧದಿಂದ ಪರಿಪಾಲಿಸುವ ಧೃತರಾಷ್ಟ್ರ ಮಹಾರಾಜನ ಸಂಭೂತ ಗಾಂಧಾರಿ ದೇವಿಯ ಗರ್ಭ ಸಂಜಾತ ವೃತ್ತರನೇಂದ್ರ ಕೌರವೇಶ್ವರನಂತೆ ಜಯಬೇರಿಯನ್ನು ಓಡಿಸುವ ಸಾರಥ್ಯ. ವೀರ ದುರ್ಯೋಧನ ಮಹಾರಾಜರು ಇವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಬಳಿರೋಯಲೈ ಸಾರಥಿ, ಈ ಅಂದವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿಯಾ? ಹೌದು ದೇವ. ನಿಲ್ಲಿನ ದಿವಸ ಜೂಜು ಮುಖದಲ್ಲಿ ಪಾಂಡವರ ಸಕಲ ಐಶ್ವರ್ಯವನ್ನು ತೆಗೆದುಕೊಳ್ಳಲು ಬಳಿರ ಅಲಲಲಲತಾತ್ಮದಾಂಧಾರಾದ ಪಾಂಡವರು ನಮ್ಮ ಹಕ್ಕಬದ್ಧರಾಗಿ ಬಿದ್ದಿರಬೇಕೆಂದು ಹೇಳಲು ಕಾರಣ ಬರೋಣವಾಯಿತು ಸಾರಥಿ. ರವಿಪುತ್ರನಾದ ಕರ್ಣನನ್ನು ಬರುವ ಹೇಳು ಜಾಗ್ರತೆ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಬಂಡಾರಂ ಧಾರಂದಿಕೆ ದೊರೆಯೇ ಭಾಗ್ಯಶ್ರೀಯೇ. ದೇವ ಕೋಟು ಪರಾಕ್ರಮದಿಂದ ಕರಜಟದಳು ಬಿಡುಗಡೆ ಕೇಂದ್ರ ಭೀಕಾರದನಿಯಂತ ಕದನ ಓಂಕಾರವನ್ನು ಕೈಯತ್ತ ಮಗಗದಿಯ ನಡವಿನ್ನೋಳ ದಕ್ಷಿಣ ಗಂಟಾರದೊಂದಿಗೆ ಎಡಬಲದ ಕುಟಿ ಮೀಸೆಯನ್ನು ತಡಿಕಿತ್ತಿಡುವ ದುಡವಕ್ರಮವನ್ನು ಮುಂಭಾಗದಲ್ಲಿ ನಿಂತು ಮಾತನಾಡಿಸುವ ಜಡಮತಿ ನೀನು ಕಾರಣವನ್ನು ನಾವು ಹಾಕಿದ್ದರೆಂದರೆ ಸರಿಗಿಂದಕ್ಕೆ ಚಚ್ಚರಣ. ದೇವ, ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು, ರೈತರ ಮಕ್ಕಳಾಗಿ ಹುಟ್ಟಿ ಬೆಳೆಯಬೇಕು, ತಂದೆ ತಾಯಿಗೆ
ವಾಯುವೇಗಕ್ಕಿಂತ ಮುಂಚಿತ ನಡೆಯುವ ಸಪ್ತ ತುರಂಗಗಳನ್ನು ಬಂಧಿಸಿ ದುಃಖ ಪ್ರಭೆಗಳನ್ನು ಬೆಳೆಸಿ ಸಪ್ತ ಸದಾನಂದ ನಿಜ ಗಗನಗೋಳ ಜಗತಿ ನಕ್ಷತ್ರಗಳ ಸಾಹಸ ಕಿರಣ ಪರಿಪೂರ್ಣ ಜಗಜೀವ ಜಾಲಾಂಗಗಳಿಯಾದ ನಾದ ಮಾರ್ದಂಡ ಶತ್ರುಗಳ ಚಿರ ಚಂಡಾಡುವ ದುರ್ಯೋಧನ ಮಹಾರಾಜ ಕಾರ್ಯ ದುರುಳ ಧರ್ಮಗುಣ ಸಾರಥಿ ಛಲದಂಕನಾದ ಕೌರವ ಚರಣ ಪೀಠಬಲದ ಪಟ್ಟ ಪ್ರಧಾನಿ ಕಲಿಕರಣ ಮಹಾರಾಜನಂದು ತಿಳಿಯಲೇ ಸಾರಥಿ ಪೀಠದ ಸಂಗತಿ ಯಾವ ಸಾರಥ್ಯ ವೀರ ಕಲಿಕರ್ಣ ಮಹಾರಾಜರಿವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಒಂದು ಕಾರಣವೇನು ದೊರೆಯೇ ಮೊದಲಿನ ಮುಂದೆ ನಿಂತ್ಕೊಂಡವ್ರ ಪ್ಯಾಂಟರಿಗೆ ಎಂತಕಂತ ಹೇಳಿ ಇನ್ನೂ ಸರ್ಕಡ್ರಂತ ಬಲಿರಿಯೇ ಎಲೆ ಸಾರಥಿ ಈ ಸುಂದರವಾದ ಸಾಮರ್ಥ್ಯಕ್ಕೆ ಬಂದ ಕಾರಣವೇನು ಎಂದು ಕೇಳಿದೀಯಾ ಹೌದು ದೇವ ಏನೆಯ ಪರಮ ಮಿತ್ರನಾದ ಕೌರವರನ್ನು ಕರೆಸಲಾಗಿ ಬರಣವಾಯ್ತು ಕಂಡಿಯ ಚಿರತೆ ಕಿರೀಟಲ ಬಂದ ಸಂಗತಿ ದಲಿತ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ ಎಲ್ಲ ಸಾರಥಿ ನಮ್ಮ ಕುರುವರನ್ನು ತೋರ ಜಾಗ್ರತೆ ನಿಮ್ಮ ಹಿಂಭಾಗದಲ್ಲಿ ಅವರು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ ನಮ್ಮ ರಾಜ ರವಿಕೋಟಿ ತೇಜ ಐಶ್ವರ್ಯ ಮತ್ತು ಮೇಲಕ್ಕೇಳು ಕರುಣ ಧನುರ್ವಿದ್ಯಾ ದುರೀಣ ಧರಣೀಸದಳ ದುರಿಧೀರನಾದ ಕುರುವೀರನೇ ಅಹೋ ಕರುಣನೇ ಪಾಂಡವರನ ಸಿರಿ ಸಾಮ್ರಾಜ್ಯವನ್ನ ದ್ವಿತ್ಯಮುಖದಿಂದ ಶೌರ್ಯಗೊಂಡಿರೋ ನಿನಗೆ ಎದುರಾಳಿ ಯಾರಿರುವರು ಶಭಾಷ್ ಅವೋ ರಾಜ ಅಹೋ ಕರುಣ ಈ ತರಳವಾದ ರಾಜ್ಯವನ್ನು ಎರಳವಾಗಿ ಪರಿಪಾಲಿಸ ನನ್ನ ಸಂಪದಕ್ಕೆ ಈಡಿಲ್ಲ ಖಂಡಿಯ ಮಂಡಲಾಧಿಪನೇ ಕಂಡರ ಗಂಡನ ಬಂದರು ಬಲಾಂಕಿತನಾದ ಕರುಣನೇ ಮಹಾರಾಜನೇ ನಿಲ್ಲಿನ ಜೂಜು ಮುಖದಲ್ಲಿ ಪಾಂಡವರ ಸಕಲ ಐಶ್ವರ್ಯವನ್ನು ಮತ್ತು ಅವರ ಪ್ರೀತಿಯಾದ ಸಖಿಯಾದ ಪಾಂಚಾಲಿಯನ್ನು ಜೂಜು ಮುಖದಲ್ಲಿ ಸೋತಿರುವರ ಬಲುರ ಲೋಕ ಪ್ರಸಿದ್ಧರಾದ ಪಾಂಡವರು ನಮ್ಮ ಹಸ್ತಬದ್ಧರಾಗಿ ಬಿದ್ದಿರಬೇಕೆಂದು ಆಜ್ಞೆಯನ್ನು ನೇಮಿಸುವ ರವಿನಂದನ ಮಾಡದಿರಿ ಯೋಚನ ಅಹೋ ಕುರುಕುಲ್ಲ ಎಂಬ ವಾರ್ತೆಯ ಶರತ್ಕಾಲ ಚಂದ್ರನಂತೆ ಪರಿಶೋಧಿಸು ದುರ್ಯೋಧನ ಮಹಾರಾಜ ಅಹೋ ಕರುಣ ಬೀಡು ಮನುಜರಾದ ಪಾಂಡವರ ನಿನಗೆ ಅಗ್ನಿಗೆ ಬದ್ಧರಾಗಿ ಬಿದ್ದಿದ್ದರೆ ಸರಿ ಇಲ್ಲವಾಯಿತಂದರೆ ಆ ಕಟುಕುಲ್ಲರಾದ ಪಾಂಡವರನ್ನು ಹಿಡಿದುಕೊಂಡು ನಮ್ಮ ಸಂಭ್ರಮ ಕಚೇರಿ ಮುಂಭಾಗಕ್ಕೆ ಕಂಬಕ್ಕೆ ಕಟ್ಟಿಸುವನು ಅವ ರಾಜ ಅಹೋ ಕರುಣ ನಮ್ಮ ಅರಮನೆಯ ಮುಂಭಾಗದೊಳಗೆ ರಾಜನ ಅಂಗಳದಲ್ಲಿ ಬಿದ್ದಿರುವ ಕಥವನ್ನು ಗೂಡಿಸಲಿಕ್ಕೆ ನೇಮಿಸುವನ ಕಂಡಿಯ ರಾಜ ರವಿಕೋಟಿ ತೇಜ ಅಹೋ ಚಲದಂಕನಾದ ಕಲಿಕರ್ಣನೇ ದುರ್ಯೋಧನ ಮಹಾರಾಜನೇ ಒಳ್ಳು ಮನುಜರಾದ ಪಾಂಡವರ ಸುಲಲಿತ ಸಂಪದವನ್ನು ಲಲಲಾಮಣಿಯಲಾದ ಪಾಂಚಾಲಿಯನ್ನು ಜ್ಯೋತಿ ಮುಖದಲ್ಲಿ ಸೋತಿರೋಣ ಬಲಿರ ಆ ದೂತರಂ ಕರೆಸಿಯನ್ನ ಚಾತರಿಯಲ್ಲಿ ನಿಲ್ಲಿಸಿದೆ ಆ ಚಪಲಾಕ್ಷಿಯಾದ ಪಾಂಚಾಲಿ ಚುಂಚುತ್ತಾದರೂ ಕರ್ಣ ಇಲ್ಲದ ಮಾನಭಂಗ ಮಾಡಿಸುತ್ತೀನಿ ನೋಡು ಕರ್ಣಭೂಪ ತೋರಿಸು ಪ್ರತಾಪ ಅವೋ ರಸಿಕ ಮನ್ನ ರಂಜಿತನಾದ ವಸುದೀಸನೇ ಅಹೋ ಕರ್ಣನೇ ಶಶಿಮುಖಿಯಳಾದ ಪಾಂಚಾಲಿಯನ್ನು ತ್ರಿಭದಿಂದ ಹಿಡಿತರಿಸು ನಮ್ಮ ಅರಮನೆಯ ಕಾಸಿ ಒಳೆ ನಿಲ್ಲಿಸು ಧರ್ಮಜ. ಉತ್ತರವನ್ನು ಮಾಡಿದರೆ ನಿನ್ನ ಹಸ್ತದಲ್ಲಿರುವ ಚಂದ್ರ ಇವತ್ತಿಂದ ಕುತ್ತಿಯನ್ನು ಕತ್ತರಿಯ ಹಚ್ಚನಾವತ್ಯ ದಾರಕ್ಕೆ ಕಟ್ಟಿಸು ಅವ ರಾಜ ಅಹೋ ಕರ್ಣ ಇದಕ್ಕೆ ಅವಳ ಪತಿಗಳಾದ ಭೀಮಾರ್ಜುನ ಏನಾದರೂ ಕಥನಕ್ಕೆ ಬಂದರೆ ಅವರ ಸದೆಬಡದ ಸುರವನ್ನು ಕಡೆದು ಹಸ್ತನಾವತ್ಯ ದಾರದ ಹುಲಿ ಮುಖ ಹತ್ತಿರವನ್ನು ಕಟ್ಟಿಸು ಅವ ರಾಜ ಅಹೋ ಕರ್ಣ ಎನ್ನೋ ಆಲೋಚನೆ ಮಾಡಿದರೆ ಆ ಕುಳ್ಳರಾದ ಪಾಂಡವರನ್ನು ಹಿಡಿತರಿಸು ಖಂಡಿಯ ರಾಜ ನಮಗೆ ಕೊಟ್ಟಿದ್ದ ಬಲಿಪ್ಪವಿದೆ ಎಲೈ ಸೌರತೆ ಅಖಂಡ ಕೋದಂಡ ಕಲಾ ಮಂಡಿತರಾದ ಪ್ರಚಂಡರಾದ ಕಪಟ ಪಾಂಡವರು
ಜಾಗೃತಿಯಿಂದ ಈ